ಹಿಡ್ಕೊಂಡು ಹಿಂಗೆ ಹೇಳ್ತೀನಿ, ಬಂದೇ ಬಿಡ್ತು. ನಮ್ಮ ಹತ್ರನೇ ನೀವು ಪ್ರೈಸ್ ಜಾಸ್ತಿ ಹೇಳ್ತಾ ಇದ್ದೀರಾ, ಹಾಗೆ ಹೀಗೆ ಮಣಿಗಳೆಲ್ಲ ಹಾಕಿ ಹಾಳು ಮಾಡಿಬಿಟ್ಟಿದ್ದಾರೆ, ನಮ್ಗದು ಇಷ್ಟ ಆಗಲಿಲ್ಲ, ನಮ್ಗದು ಸೆಟ್ ಆಗಲಿಲ್ಲ. ಕಾಟನ್ ಪಂಚೆ ತಗೊಂಡು ಸ್ಯಾರಿ ಅದ್ರ ಮೇಲೆ ಬ್ಲೌಸ್ ಇಟ್ಟು ಅದನ್ನು ಫೋಲ್ಡ್ ಮಾಡಿ ಇಟ್ಕೊಂಡ್ರು ಕೂಡ ನಿಜ ತುಂಬಾ ನೀಟಾಗಿರ್ತವೆ ಬಟ್ಟೆಗಳು. ಈವನ್ ಥ್ರೆಡ್ ವರ್ಕ್ಗೂ ಕಂಪೇರ್ ಮಾಡಿದ್ರೆ ಪ್ರೈಸ್ ಜಾಸ್ತಿ ಇದೆ. ಕಡಿಮೆ ಪ್ರೈಸ್ಗೆ ಎಲ್ಲೆಲ್ಲೋ ಕೊಟ್ಟು ಹಾಳು ಮಾಡ್ಕೋಬೇಡಿ. ಇದು ಏನೂ ಆಗಿಲ್ಲ ಬೀಟ್ಸ್. ಸಾರಿ ಸ್ವಲ್ಪ ಕೈ ಮೇಲೆ ಹಾಕ್ಕೊಂಡು ಹೀಗೆ ಉಜ್ಜಿ ನೋಡಿ. ಹಾಗೆ ಉಜ್ಜಿ ನೋಡಿದಾಗ ಆ ಕಲರ್ ಒಂಚೂರು ಶೇಡ್ ಆಗಿದೆ ಅಂದರೆ ನಿಜ ಕ್ವಾಲಿಟಿ ಚೆನ್ನಾಗಿರಲ್ಲ. ನಿಜವಾಗ್ಲೂ ಒಬ್ಬ ವರ್ಕರ್ ಮಾಡಲಿಕ್ಕೆ 4 ರಿಂದ 5 ದಿನ ತಗೊಂಡಿದೆ. ಡ್ರೈ ಕ್ಲೀನಿಂಗ್ ಅವ್ರು ಬೇಗ ಕೊಡೋಕ್ಕಾಗಲ್ಲ ಅಂತ ಹೇಳಿದ ಟೈಮಲ್ಲಿ ನಾವೇ ವಾಶ್ ಮಾಡಿ ಕೊಟ್ಟಿರೋದುಂಟು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ಇನ್ಫಾರ್ಮೇಷನ್ ವಿಡಿಯೋ ಮಾಡೋಣ ಅಂತ ಹೇಳಿ. ಏನಪ್ಪ ಅದು ಇನ್ಫಾರ್ಮೇಷನ್ ಅಂತ ಹೇಳೋದಾದರೆ, ಇವಾಗ ಪ್ರೆಸೆಂಟು ಟ್ರೆಂಡಿಂಗಲ್ಲಿ ಓಡ್ತಾ ಇರೋದು ನಮ್ಮ ಡಿಸೈನರ್ ಸ್ಟುಡಿಯೋ ಆಗಿರ್ಬೋದು, ಯಾವುದೇ ಡಿಸೈನರ್ ಸ್ಟುಡಿಯೋ ಆಗಿರ್ಬೋದು, ಅಲ್ಲಿ ಟ್ರೆಂಡಿಂಗಲ್ಲಿರೋ ಅಂಥದ್ದು ಹ್ಯಾಂಡ್ ವರ್ಕ್, ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನ್ಸ್ಗಳು. ಪ್ರತಿಯೊಂದಕ್ಕೂ ಮಾಡಿಸ್ತಾರೆ. ಏನು ಸ್ಯಾರೀಸ್ಗಳಿಗಾಗಿರ್ಬೋದು, ಆಮೇಲೆ ಹಾಫ್ ಸ್ಯಾರೀಸ್ ಆಗಿರ್ಬೋದು, ಮಕ್ಕಳುಗಳಿಗೆ ಡ್ರೆಸ್ಸಸ್ಗಳಿಗಾಗಿರ್ಬೋದು, ಮತ್ತು ಈವನ್ ಮೆನ್ಸ್ಗೂ ಕೂಡ ಇವಾಗ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ತಾರೆ. ಅಂದರೆ ಅವ್ರ ಮುಹೂರ್ತ ಔಟ್ಫಿಟ್ಗಿರ್ಬೋದು, ಇಲ್ಲ ನೈಟ್ ರಿಸೆಪ್ಷನ್ ಬ್ಲೇಸರ್ ಕೋಟ್ಗಳಿಗಿರ್ಬೋದು, ಪ್ರತಿಯೊಂದಕ್ಕೂ ಹ್ಯಾಂಡ್ ಎಂಬ್ರಾಯ್ಡ್ರಿ ಕೂಡ ಮಾಡಿಸ್ತಾ ಇರೋದು ಇವಾಗ. ಅದರಲ್ಲಿ ಏನಪ್ಪ ಇನ್ಫಾರ್ಮೇಷನ್ ಹೇಳ್ತೀರಾ ನೀವು ಅಂತ ಕೇಳೋದಾದರೆ, ತುಂಬ ಜನ ನಮಗೆ ಕ್ಲೈಂಟ್ಸ್ಗಳು ಬರ್ತಾರೆ. ಬಂದ ತಕ್ಷಣ ಅವರು, ಮೇಡಮ್ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಬಗ್ಗೆ ನಮಗೇನೋ ಗೊತ್ತಿಲ್ಲ, ನಾವು ಡಿಸೈನ್ಸ್ ನೋಡಿದ್ದೀವಿ, ಅದು ಯಾವ ಥರ ಏನು ಅಂತ ನಮ್ಗೆ ಐಡಿಯಾ ಇಲ್ಲ. ನಿಮಗೆ ಏನು ಅನಿಸುತ್ತೆ, ನಿಮ್ಗೆ ಇದಕ್ಕೆ ಯಾವ್ದು ಸೂಟೇಬಲ್ ಅನಿಸುತ್ತೆ, ಅದನ್ನು ಮಾಡಿಕೊಟ್ಬಿಡಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಕೆಲವ್ರದ್ದು ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆ ಕಡೆ ನಾವು ಅಲ್ಲಿ ಕೊಟ್ಟಿದ್ವಿ ಇಲ್ಲಿ ಕೊಟ್ಟಿದ್ವಿ ಅಂದರೆ ಒಂದು ಸಣ್ಣ ಸಣ್ಣ ಇದರಲ್ಲಿ ರೂಮ್ಗಳಲ್ಲಿ ಇಟ್ಕೊಂಡು ಹ್ಯಾಂಡ್ ವರ್ಕ್ ಮಾಡೋವಂಥವ್ರು ತುಂಬ ಜನ ಇರ್ತಾರೆ. ಅಂಥ ಕಡೆ ನಾವು ಕೊಟ್ಟಿದ್ವಿ. ಅವರು ಏನೇನೋ ಹಾಕಿ ಮಣಿಗಳೆಲ್ಲ ಹಾಕಿ ಹಾಳು ಮಾಡಿಬಿಟ್ಟಿದ್ದಾರೆ, ನಮ್ಗದು ಇಷ್ಟ ಆಗಲಿಲ್ಲ, ನಮ್ಗದು ಸೆಟ್ ಆಗಲಿಲ್ಲ, ಇದು ನಮಗೆ ಹೆಂಗೆ ಮಾಡಿಸ್ಬೇಕು ಏನು ಮಾಡಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಹಾಗೆ ಹೀಗೆ. ಮತ್ತು ಇನ್ನೂ ಕೆಲವರು ಬರ್ತಾರೆ, ನಮ್ಗೆ ಅಲ್ಲಿ ಪ್ರೈಸ್ ಜಾಸ್ತಿ ಹೇಳಿದ್ರು, ಇಲ್ಲಿ ಪ್ರೈಸ್ ಜಾಸ್ತಿ ಹೇಳಿದ್ರು, ನಮ್ಗೆ ಅಷ್ಟೊಂದು ಹೇಳಿದ್ರು. ಮತ್ತು ತುಂಬ ಜನ ನಮ್ಮ ಹತ್ರನೇ ನೀವು ಪ್ರೈಸ್ ಜಾಸ್ತಿ ಹೇಳ್ತಾ ಇದ್ದೀರಾ, ಹಾಗೆ ಹೀಗೆ, ಈ ರೀತಿ ಎಲ್ಲ ರೀತಿ ಕಸ್ಟಮರ್ಸ್ ಕೂಡ ನಮ್ಮಲ್ಲಿ ಬರ್ತಾರೆ. ಈವನ್ ನಮ್ಮಲ್ಲಿ ಅಂತ ಅಲ್ಲ, ಎಲ್ಲ ಡಿಸೈನರ್ ಸ್ಟುಡಿಯೋದಲ್ಲೂ ಎಲ್ಲ ಸ್ಟಿಚಿಂಗ್ ಪರ್ಪಸ್ಸು ಮತ್ತು ಹ್ಯಾಂಡ್ ವರ್ಕ್ ಪರ್ಪಸ್ ಏನು ಶಾಪ್ಗಳಿದೆ, ಪ್ರತಿಯೊಂದು ಕಡೆಯೂ ಈ ಥರ ಕಸ್ಟಮರ್ಸ್ ಬಂದೇ ಬರ್ತಾರೆ. ಅವ್ರಿಗೆ ಈ ಒಂದು ವಿಡಿಯೋ ನಾನು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಮೊದಲು ತಿಳ್ಕೊಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ವರ್ಕಲ್ಲಿ ಹ್ಯಾಂಡ್ ವರ್ಕಲ್ಲಿ ಎಷ್ಟು ಟೈಪ್ಸ್ ಇದೆ ಮತ್ತು ಯಾವ ರೀತಿ ವರ್ಕ್ಗಳು ಮಾಡಿಸಿದ್ರೆ ನಮಗೆ ಯೂಸ್ ಆಗುತ್ತೆ ಅಂತ ಅನ್ನೋದು. ಮೊದಲನೇದಾಗಿ ಟೈಪ್ಸ್ ಯಾವುದಿದೆ ಅಂತ ನೋಡೋದಾದರೆ, ಥ್ರೆಡ್ ವರ್ಕ್ ಇದೆ, ಜರ್ದೋಸಿ ವರ್ಕ್, ಕಟ್ದಾನ ವರ್ಕ್ ಆ್ಯಂಡ್ ಬೀಡ್ಸ್ ವರ್ಕ್. ಇನ್ನೂ ತುಂಬ ಥರ ವರ್ಕ್ ಬರುತ್ತೆ. ಅದು ನಮಗೆ ಅಷ್ಟೊಂದು ಬರಲ್ಲ, ಬಟ್ ಬರುತ್ತೆ. ಅಂದರೆ ಇವಾಗ ಬರ್ತಾ ಇರೋಂಥ ಟ್ರೆಂಡಿಂಗ್ ಜ್ಯುವೆಲ್ರಿ ವರ್ಕ್ ಇವಾಗ ಅಡಿಷ್ನಲ್ ಆಗಿರೋವಂಥದ್ದು. ಅದಾದಮೇಲೆ ತಾಂಜೋರ್ ಪೇಂಟಿಂಗ್. ಅದು ಪೇಂಟಿಂಗ್ ವರ್ಷನ್ ಅಂತ ಬಂದರೆ ಅದು ಜರಿ ಅಂದರೆ ಎಂಬ್ರಾಯ್ಡ್ರಿ ವರ್ಕ್ಗೂ ತಾಂಜೋರ್ ಪೇಂಟಿಂಗಿಗೂ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡ್ಕೊಳ್ಳಿಲ್ಲ. ಈ 4 ಫಸ್ಟ್ ಏನು ಹೇಳಿದೆ, ಆ 4ಕ್ಕೆ ಮೇನ್ ಥಿಂಗ್ ಅಂತ ಬರೋದು. ಈ 4ರಲ್ಲಿ ಡಿಫ್ರೆನ್ಸ್ ಏನು ಬರುತ್ತೆ, ಮತ್ತು ಅದು ಯಾವ ರೀತಿ ವರ್ಕ್ ಆಗುತ್ತೆ, ಮತ್ತು ಪ್ರೈಸಿಂಗ್ ಯಾವ ರೀತಿ ಕೋಟ್ ಆಗುತ್ತೆ ಅಂತ ಹೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನಾನು ಆಗಲೇ ಹೇಳಿದಾಗೆ ಥ್ರೆಡ್ ವರ್ಕ್ ಅಂತ ಬಂದಾಗ ಇದು ನಿಮಗೆ ಉಜ್ಜಿದ್ರೂ ಕೂಡ ಏನೂ ಆಗೋದಿಲ್ಲ, ಮತ್ತು ಇದನ್ನು ನೀವು ನೀರಿಗೆ ಹಾಕಿದ್ರೂ ಕೂಡ ಏನೂ ಆಗೋದಿಲ್ಲ. ನೀಟಾಗಿ ವಾಶ್ ಮಾಡಿ ಕೂಡ ಇಟ್ಕೋಬೋದು, ತೊಂದರೆ ಇಲ್ಲ. ಬಟ್ ನಿಮ್ಮ ಬ್ಲೌಸು ಸಿಲ್ಕ್ ಆಗಿದ್ದರೆ ದಯವಿಟ್ಟು ನೀರಿಗೆ ಹಾಕಬೇಡಿ. ಸಿಲ್ಕ್ ಬ್ಲೌಸ್ ಯೂಶ್ವಲಿ ಯಾರು ನೀರಿಗೆ ಹಾಕಲ್ಲ, ಆಲ್ಮೋಸ್ಟ್ ಎಲ್ಲ ಡ್ರೈ ಕ್ಲೀನಿಂಗ್ ಕೊಡ್ತಾರೆ. ನಾರ್ಮಲ್ ಬ್ಲೌಸಸ್ ಅಂದರೆ ನಾರ್ಮಲಾಗೂ ಕೆಲವೊಬ್ಬರು ವರ್ಕ್ ಮಾಡಿಸ್ಕೊತಾರೆ, ಅಂಥವ್ರು ನೀರಿಗೆ ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ. ಹೇಗೆ ಅಂತ ಹೇಳಿದ್ರೆ, ನಾವು ಕೂಡ ಕೆಲವೊಂದು ರೆಂಟ್ ಔಟ್ಫಿಟ್ಗಳು ಎಮರ್ಜೆನ್ಸಿ ಇದ್ದಾಗ ನಾವೇ ವಾಶ್ ಮಾಡಿ, ಡ್ರೈ ಕ್ಲೀನಿಂಗ್ ಅವ್ರು ಬೇಗ ಕೊಡೋಕ್ಕಾಗಲ್ಲ ಅಂತ ಹೇಳಿದ ಟೈಮಲ್ಲಿ ನಾವೇ ವಾಶ್ ಮಾಡಿ ಕೊಟ್ಟಿರೋದುಂಟು. ಆ ಬೇಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಈ ಥ್ರೆಡ್ ವರ್ಕ್ಗಳು ನಿಮಗೆ ತುಂಬ ದಿನ ಬಳಕೆ ಬರುತ್ತೆ. ಇದರ ಲುಕ್ ಕೂಡ ವರ್ಕ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೆಡ್ ಏನು ಕಾಣ್ತಾ ಇದೆ, ಈ ರೆಡ್ಡನ್ನು ಇದು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿದ್ದೀವಿ. ಈ
ಗೋಲ್ಡು ಮತ್ತು ಸಿಲ್ವರ್ ಏನು ಕಾಣ್ತಾ ಇದೆ ಇದು ಝರಿ ಥ್ರೆಡ್ ಬರುತ್ತಲ್ಲ, ಸೊ ಆ ಝರಿ ಥ್ರೆಡ್ನ ನಾವು ಯೂಸ್ ಮಾಡ್ಕೊಂಡಿರೋದು. ಸೊ ಒಂದು ಮನೇಲಿ ನೀವು ಇಟ್ಕೊಂಡಾಗ ಒಂದು ಜಿಪ್ ಕವರ್ ಬರುತ್ತೆ, ಆ ಜಿಪ್ ಕವರಲ್ಲೆಲ್ಲ ನೀಟಾಗಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅದಕ್ಕೂ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಒಂದು ಕಾಟನ್ ಪಂಚೆ ತಗೊಂಡು ಸೊ ಸ್ಯಾರಿ ಅದ್ರ ಮೇಲೆ ಬ್ಲೌಸ್ ಇಟ್ಟು ಅದನ್ನು ಫೋಲ್ಡ್ ಮಾಡಿ ಇಟ್ಕೊಂಡ್ರು ಕೂಡ ನಿಜ ತುಂಬಾ ನೀಟಾಗಿರ್ತವೆ ಬಟ್ಟೆಗಳು. ಸೊ ಇದು ಹ್ಯಾಂಡ್ ವರ್ಕಲ್ಲಿ ಥ್ರೆಡ್ ವರ್ಕ್ ಬರುತ್ತೆ. ಸೊ ಇದಕ್ಕೆ ನಾವು ಏನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಾನು ಆಗಲೇ ಹೇಳಿದಾಗೆ ಇದರಲ್ಲಿ ನಾವು ಸೀಕ್ವೆನ್ಸ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಶೈನ್ ಸ್ವಲ್ಪ ಸ್ವಲ್ಪ ಕಾಣುತ್ತೆ. ಸೊ ಇದು ಸೀಕ್ವೆನ್ಸ್ ಕೂಡ ಯೂಸ್ ಮಾಡಿದ್ದೀವಿ. ಜೊತೆಗೆ ಅಲ್ಲಲ್ಲಿ ಜರ್ದೋಸಿ ಯೂಸ್ ಮಾಡಿದ್ದೀವಿ. ಕಾಣ್ತಾ ಇದೆ ಅನ್ಕೋತೀನಿ. ಇದು ಜರ್ದೋಸಿ, ಅಲ್ಲಲ್ಲಿ ಕೂಡ ನಾವು ಜರ್ದೋಸಿ ಯೂಸ್ ಮಾಡಿದ್ದೀವಿ ಮತ್ತು ಕಡ್ದನ ಕೂಡ ಯೂಸ್ ಮಾಡಿದ್ದೀವಿ. ಈ ಲೈಟ್ಗೆ ಏನು ಶೈನ್ ಕಾಣ್ತಾ ಇದೆ, ಸೊ ಇದು ಕಡ್ದಾನ. ಸೊ ನಾವು ಥ್ರೆಡ್ ವರ್ಕ್ಗಾಗಲಿ ಬೇರೆ ಯಾವುದೇ ವರ್ಕ್ಗಾಗಲಿ ಎಲ್ಲನೂ ಮಿಕ್ಸ್ ಮಾಡಿ ಮಾಡ್ಕೊಬೋದು. ಲುಕ್ ವೈಸ್ ನಿಜ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದು ಥ್ರೆಡ್ ವರ್ಕು. ಸೊ ಇದ್ರ ಬೆನಿಫಿಟ್ ನಾನು ಹೇಳಿದೆ, ಇದು ಲೈಫ್ ಟೈಮ್ ಬಾಳಿಕೆ ಬರುತ್ತೆ. ಜೊತೆಗೆ ಇದು ಪ್ರೈಸ್ ಸ್ವಲ್ಪ ಕಾಸ್ಟ್ ಜಾಸ್ತಿ. ಸೊ ಇದರಲ್ಲಿ ಹೌದು, ಇದು ಒಂದು ಡೌಟ್ ಬರ್ಬೋದು ನಿಮಗೆ, ಏನಪ್ಪ ಅಂತ ಹೇಳಿದ್ರೆ ಇದು ಕಾಸ್ಟ್ ಜಾಸ್ತಿ ಅಂತ ಹೇಳ್ತಾ ಇದ್ರೆ ನಾವು ಹೇಗಪ್ಪ ಮತ್ತೆ ಥ್ರೆಡ್ ವರ್ಕ್ ಮಾಡಿಸೋದು? ಸೊ ವರ್ಕ್ ಮೇಲೆ ಯಾವಾಗಲೂ ಡಿಪೆಂಡ್ಸ್ ಆಗುತ್ತೆ. ವರ್ಕ್ ಅಂದರೆ ಪ್ರೈಸ್ ಜಾಸ್ತಿ ಅಂದಿದ ತಕ್ಷಣವೇ ಹ್ಯಾಂಡ್ ವರ್ಕಲ್ಲಿ ಥ್ರೆಡ್ ವರ್ಕ್ ಬೇಡ ಅಂತ ಅನ್ಕೋಬೇಡಿ. ಸೊ ಅದರಲ್ಲೂ ಕೂಡ ನೀವು ಡಿಸೈನ್ಸ್ ಯಾವುದನ್ನು ಡಿಸೈಡ್ ಮಾಡ್ತೀರಾ ಅನ್ನೋದ್ರ ಮೇಲೇ ವರ್ಕ್ ಪ್ರೈಸ್ ಯಾವಾಗಲೂ ಡಿಪೆಂಡ್ ಆಗೋದು. ಸೊ ಇದೆಲ್ಲ ಹೆವಿ ವರ್ಕ್ ಬರುತ್ತೆ. ಸೊ ಕೆಲವರು ಸಿಂಪಲ್ಲಾಗಿ ತುಂಬ ಸಿಂಪಲ್ಲಾಗಿ ಲೈಕ್ ಮಾಡ್ತಾರೆ, ಆ ಥರದ್ದೆಲ್ಲ ನಿಮಗೆ ಕಡಿಮೆನೇ ಇರುತ್ತೆ. ಸೊ ಬಜೆಟ್ ಅಂದರೆ ಆಯಾ ಡಿಸೈನರ್ ಸ್ಟುಡಿಯೋದವರು ಸ್ಟಾರ್ಟಿಂಗ್ ಪ್ರೈಸ್ ಏನು ಪ್ರೈಸಿಂಗಾಗಿ ಮಾಡಿಕೊಡ್ತಾರೆ ಅಂತ ತಿಳ್ಕೊಂಡು ಸೊ ಡಿಸೈನನ್ನು ಚೂಸ್ ಮಾಡಿ ಕೊಡಬೇಕಾಗತ್ತೆ. ಸೊ ಆದಷ್ಟು ಥ್ರೆಡ್ ವರ್ಕಲ್ಲೇ ಮಾಡಿಸ್ಕೊಳ್ಳಿ. ಇದು ನಿಮಗೆ ಅಂದರೆ ಫ್ಯೂಚರ್ ಫುಲ್ಲು ಬೇಕು ಅಂತ ಇರೋರಿಗೆ ಮಾತ್ರ. ಇಲ್ಲ ನಮಗೆ ಡಿಸೈನ್ಸು ಸಾಕು ಅಂದರೆ ಮಿಡಲಲ್ಲಿ ನಾನು ಚೇಂಜ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳಿದ್ರೆ ಸೊ ಬೇರೆದನ್ನು ಮಾಡಿಸ್ಕೋಬೋದು. ಸೊ ಇದು ಮೊದಲನೇದಾಗಿ ಥ್ರೆಡ್ ವರ್ಕ್ ಆಗುತ್ತೆ. ಆಮೇಲೆ ಬೀಡ್ಸ್ ವರ್ಕ್ ಇದು ನೀವು ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ಇದು ನನ್ನ ಶಾಪ್ ಶುರು ಮಾಡಿದಾಗ ನಾನು ಇದು ವರ್ಕ್ ಮಾಡಿಸಿರುವಂಥದ್ದು. ನಮ್ಮ ಪೇಜ್ ಚೆಕ್ ಮಾಡಿದ್ರೆ ಯೂಶ್ವಲಿ ಗೊತ್ತಾಗುತ್ತೆ. ಸೊ ತುಂಬ ಜನಕ್ಕೆ ಡೌಟ್ ಇರುತ್ತಲ್ಲ, ಬೀಡ್ಸ್ ವರ್ಕ್ಗಳು ಬೇಗ ಹಾಳಾಗುತ್ತೆ ಹಾಗೆ ಹೀಗೆ ಅಂತೇಳಿ. ಸೊ ಇದನ್ನು ನೋಡಿ, ಇದು ನಾನು ರೆಂಟ್ ಪರ್ಪಸ್ಸಿಗೆ ಅಂತ ಮಾಡಿಸಿರೋದು. ಇದು ತುಂಬ ಸರಿ ಡ್ರೈ ಕ್ಲೀನಿಗೆ ಮತ್ತು ವಾಶ್ಗೆ ಹೋಗ್ಬಿಟ್ಟು ಬಂದಿರೋವಂಥದ್ದು. ಸೊ ಅಷ್ಟು ಸರಿ ವಾಶ್ಗೆ ಹೋಗ್ಬಿಟ್ಟು ಬಂದರೂ ನೀವು ನೋಡ್ತಾ ಇರ್ಬೋದು. ಸೊ ಇದು ಏನೂ ಆಗಿಲ್ಲ ಬೀಡ್ಸ್. ಸೊ ಈ ಬೀಡ್ಸಲ್ಲೂ ಕೂಡ ನಾವು ಚೆನ್ನಾಗಿರೋ ಅಂಥ ಕ್ವಾಲಿಟಿಯನ್ನು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಇದು ಕೂಡ ಏನೂ ಆಗಲ್ಲ, ನೀಟಾಗಿರುತ್ತೆ. ಈವನ್ ನಾವು ಯಾವಾಗಲೂ ಡಿಸ್ಪ್ಲೇ ಹಾಕೇ ಇರ್ತೀವಿ. ಇದರಲ್ಲಿ ನಾವೆಲ್ಲ ಕಡೆ ಯೂಸ್ ಮಾಡಿದ್ದೀವಿ. ಅಲ್ಲಲ್ಲಿ ವಾಶ್ ಮಾಡಿದಾಗ ಇಲ್ಲ ಕ್ಲೈಂಟ್ಸ್ ತೊಗೊಂಡು ಹೋದಾಗ ಒಂದೊಂದು ಹೊಡೆದಿದೆ. ಬಟ್ ಡಿಸೈನ್ ನೋಡಿ, ಇವತ್ತಿಗೂ ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ 3 years ಆಗ್ತಾ ಇದೆ ನಾನು ಇದನ್ನು ಮಾಡಿಸಿ. ಸೊ ಈ 3 ವರ್ಷದಲ್ಲಿ ಎಷ್ಟು ಜನ ಕ್ಲೈಂಟ್ಸ್ ತೊಗೊಂಡೋಗಿದ್ದಾರೋ ಗೊತ್ತಿಲ್ಲ, ತುಂಬ ಜನ ಕ್ಲೈಂಟ್ಸ್ ತೊಗೊಂಡೋಗಿದ್ದಾರೆ. ಇದು ಇವತ್ತಿಗೂ ಕೂಡ ಕಾಣಿಸ್ತಾ ಇದೆಲ್ಲ, ಇವತ್ತಿಗೂ ಕೂಡ ಅದರ ಶೈನ್ ಹೋಗಿಲ್ಲ. ಸೊ ತುಂಬ ಜನಕ್ಕೆ ಇದೊಂದು ಇರುತ್ತೆ, ಬೀಡ್ಸ್ ವರ್ಕ್ ಬೇಗ ಹಾಳಾಗುತ್ತೆ ಅಂತ ಹೇಳಿ. ಸೊ ಇದ್ರ ಜೊತೆಗೆ ಇನ್ನೂ ಒಂದು ತೋರಿಸ್ತೀನಿ. ಎಲ್ಲೇ ಮಾಡಿಸಿ ಸ್ವಲ್ಪ ಕ್ವಾಲಿಟಿ ಇರೋ ಅಂಥ ಐಟಮ್ಸ್ಗಳನ್ನ ಯೂಸ್ ಮಾಡಿ ಮಾಡೋದಕ್ಕೆ ಹೇಳಿ, ಆವಾಗ ಸ್ವಲ್ಪ ಅವು ಬಾಳಿಕೆ ಬರುತ್ತೆ ಅಂತ ಅನ್ಕೋತೀನಿ. ಇವಾಗಂತೂ ಎಲ್ಲನೂ ಅಪ್ಡೇಟ್ ವರ್ಷನಲ್ಲೇ ಬರ್ತಾ ಇದ್ದಾವೆ. ಬೀಡ್ಸ್ ಕೂಡ ಮುಂಚೆ ಆದರೆ ಸ್ವಲ್ಪ ಕಡಿಮೆ ಕ್ವಾಲಿಟಿ ಬರ್ತಾಯಿದ್ವು, ಇವಾಗಂತೂ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ಬರುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಚೆನ್ನಾಗಿ ಮಾಡಿಕೊಡ್ತಾರೆ ಅಂದಿದ್ದ ಕಡೆ ಮಾಡಿಸಿ, ಕಡಿಮೆ ಪ್ರೈಸ್ಗೆ ಎಲ್ಲೆಲ್ಲೋ ಕೊಟ್ಟು ಹಾಳು ಮಾಡಿಕೊಟ್ಬಿಡ್ತಾರೆ ಅಂತ ಹೇಳಿ. ಇದು ಕೂಡ ಅಷ್ಟೇ. ಇದು ನಿಯರ್ ನಾನು ಮಾಡಿಸಿ 2 ವರ್ಷ ಆಗಿದೆ. ಇದು ತುಂಬ ಅಂದರೆ ತುಂಬ ಸರಿ ಹೋಗಿದೆ. ಈಗೇನು ಗ್ರೀನ್ ಕಲರ್ ತೋರಿಸ್ತೆ ಅದಕ್ಕಿಂತನೂ ಜಾಸ್ತಿ ರೆಂಟ್ಗೆ ಹೋಗಿರೋದು ಈ ಡ್ರೆಸ್ ನಮ್ಮ ಹತ್ರ. ಸೊ ಎಷ್ಟು ಸರಿ ವಾಶ್ಗೆ ಹೋಗ್ಬಿಟ್ಟು ಬಂದಿದೆ ಗೊತ್ತಿಲ್ಲ. ನಿಮಗೇನಾದರೂ ಕಾಣಿಸ್ತಾ ಇದೆಯಾ, ಏನಾದರೂ ಶೈನ್ ಹೋಗಿರೋದು? ಖಂಡಿತವಾಗ್ಲೂ ಇಲ್ಲ. ಇದು ಆಲ್ಮೋಸ್ಟ್ ಪೂರ್ತಿ ಬರೀ ಅದಾದರೂ ಥ್ರೆಡ್ ವರ್ಕನ್ನು ಮಿಕ್ಸ್ ಮಾಡಿರೋದು. ಇದು ಪೂರ್ತಿ ಬರೀ ಬೀಡ್ಸು ಮತ್ತು ಕಡ್ದಾನ ಶುಗರ್ ಬೀಡ್ಸನ್ನು ಯೂಸ್ ಮಾಡಿ, ಶುಗರ್ ಬೀಡ್ಸ್ ಥರನೇ ಇನ್ನೂ ಒಂದು ಸೈಜ್ ವೈಸ್ ದಪ್ಪ ಬರುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಮಾಡಿರೋ ಅಂಥದ್ದು. ಇದು ಕೂಡ ನಮ್ಮಲ್ಲಿ ತುಂಬ ಸರಿ ಹೋಗಿದೆ. ಇದು ಖಂಡಿತವಾಗ್ಲೂ ಇವತ್ತಿಗೂ ತುಂಬ ಚೆನ್ನಾಗಿದೆ.
ಇವತ್ತಿಗೂ ತುಂಬ ಜನ ಕ್ಲೈಂಟು ಬುಕ್ ಮಾಡ್ಕೊತಾರೆ ಈ ಔಟ್ಫಿಟ್ನ. ಸೊ ಹಾಗೆ ನೋಡೋಕೆ ಹೋದರೆ ಕೆಲವ್ರಿಗೆ ಇರೋ ಡೌಟು ಕ್ಲಿಯರ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಬೀಡ್ಸ್ ವರ್ಕ್ ಮಾಡಿಸಿದ್ರೆ ನಮ್ಮ ಬ್ಲೌಸ್ ಹಾಳಾಗುತ್ತೆ ಅಂತ. ಈಗ ನಾನು 2 ವರ್ಷದಿಂದ ಇದನ್ನು ಅಷ್ಟು ಜನ ಕ್ಲೈಂಟ್ಸ್ ತೊಗೊಂಡೋದಾಗ ವಾಶ್ ಕಳಿಸಿದ್ದೀನಿ. ಸೊ ನಮ್ಮದು ಇದು ಏನೂ ಆಗಿಲ್ಲ. ಸೊ ನೀವು ಮಿನಿಮಮ್ ಒಂದು ಸಾರಿ ವರ್ಕ್ ಮಾಡಿಸಿದ್ದು ಲೈಫ್ ಟೈಮಲ್ಲಿ ಒಂದು 40 ಟೈಮ್ಸ್ ಹಾಕ್ತೀನಿ ಅಂತ ಅಂದ್ರೂ ಸೊ ಏನೂ ಆಗಲ್ಲ. ಸೊ ನೀವು ಅಷ್ಟರವರೆಗೂ ಹಾಕ್ತಿರೋ ತುಂಬ ಜನ ಕ್ಲೈಂಟ್ಸ್ ಹಾಕೋದೇ ಇಲ್ಲ, ರಿಪೀಟು. ಹಾಗಿರುವಾಗ ಇದನ್ನು ಈ ವರ್ಕನ್ನು ಕೂಡ ಮಾಡಿಸ್ಕೋಬೋದು, ಅಂದರೆ ಬೀಡ್ಸ್ ವರ್ಕನ್ನು ಕೂಡ ಮಾಡಿಸ್ಕೋಬೋದು ಅಂತ ನನ್ನ ಸಜೆಷನ್. ಆಮೇಲೆ ಇದು ಒಂದು ಕಂಪ್ಲೀಟ್ ಕಡ್ದಾನ ಆ್ಯಂಡ್ ಪರ್ಲ್ಸ್ ಏನಿದೆ ಅದನ್ನು ಆ್ಯಡ್ ಮಾಡಿ ಮಾಡಿಸಿರೋದು. ಇದಂತೂ ಕೌಂಟೇ ಮಾಡೋಕ್ಕಾಗಲ್ಲ, ಅಷ್ಟು ಸಾರಿ ಹೋಗಿದೆ. ಈ ಒಂದು 2.5 ವರ್ಷದಲ್ಲಿ ತುಂಬ ಅಂದರೆ ತುಂಬ ಸರಿ ಹೋಗಿದೆ. ಇದು ಇನ್ನೂ ಕೂಡ ಶೈನಿಂಗ್ ಹೊಡಿತಾನೆ ಇದೆ. ಇದು ಕಾಣಿಸ್ತಾ ಇದಲ್ಲ, ಇವತ್ತಿಗೂ ತುಂಬ ಶೈನಿಂಗ್ ಇದೆ. ಇದು ಕಂಪ್ಲೀಟ್ಲಿ ಕಡ್ದಾನ ವರ್ಕ್. ಇದರ ಲುಕ್ ನೈಟ್ ಟೈಮ್ ಲೈಟ್ಗಂತೂ ಸಕ್ಕದ ಕಾಣಿಸುತ್ತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹೆವಿ ವರ್ಕ್ ಮಾಡಿಸಿದ್ದು ನಾನು. ಸೊ ಬ್ಯಾಕ್ ನೆಕ್ ಕೂಡ ಪೂರ್ತಿ ವರ್ಕ್ ಮಾಡಿಸಿದ್ದೆ. ಸೊ ಇದು ತುಂಬ ಜನ ಈ ಬ್ಲೌಸ್ನ ಅವರ ಏನದು ಮೈಸೂರು ಸಿಲ್ಕ್ ಸ್ಯಾರಿಗೆ ತುಂಬ ಜನ ಇದನ್ನು ಹಾಕ್ಕೊಂಡು ಹೋಗಿದ್ದಾರೆ. ಜೊತೆಗೆ ಇದು ನಂದೊಂದು ಟ್ರೆಡಿಷ್ನಲ್ ಲೆಹೆಂಗಾ ಕೂಡ ಇದೆ, ಅದಕ್ಕೆ ಹಾಕ್ಕೊಂಡಿದ್ದಾರೆ. ಮತ್ತು ಇದಕ್ಕೊಂದು ಫ್ಯಾನ್ಸಿ ಲಂಗ ಕೂಡ ಇದೆ, ಅದಕ್ಕೂ ತುಂಬ ಜನ ಎತ್ಕೊಂಡು ಹೋಗಿದ್ದಾರೆ. ನಾವು ಹೇಗೆ ಇಟ್ಕೋತೀವಿ ಮತ್ತು ಹೇಗೆ ವರ್ಕ್ ಮಾಡಿಸ್ತೀವಿ ಅನ್ನೋದ್ರ ಮೇಲೆ ಕೆಲವೊಂದು ವರ್ಕ್ಗಳು ಡಿಪೆಂಡ್ ಆಗುತ್ತೆ ಹೊರತು ಸೊ ಇದು ಬೇಗ ಹಾಳಾಗುತ್ತೆ, ಬೇಗ ಇದಾಗುತ್ತೆ ಖಂಡಿತವಾಗ್ಲೂ ಇಲ್ಲ. ಇದಂತೂ ಲೆಕ್ಕ ಇಲ್ಲದಷ್ಟು ಸಾರಿ ರೆಂಟ್ ಹೋಗಿದೆ. ಅಂದರೆ ಇದೊಂದೇ ಬ್ಲೌಸು ಎಲ್ಲ ಮಲ್ಟಿಪರ್ಪಸ್ಗೆ ಯೂಸ್ ಆಗಿದೆ ನಮ್ಮಲ್ಲಿ. ಸೊ ತುಂಬ ಸರಿ ವಾಶ್ಗೆ ಹೋಗಿದೆ, ಇದು ತುಂಬ ಸರಿ ವಾಶ್ಗೆ ಹೋಗಿದೆ. ಸೊ ಇವತ್ತಿಗೂ ಅದ್ರ ಶೈನಿಂಗ್ ಬಿಟ್ಟಿಲ್ಲ. ಶೈನಿಂಗ್ ನೋಡಿ ತುಂಬ ಚೆನ್ನಾಗಿದೆ. ಸೊ ಈ ರೀತಿ ಕಡ್ದಾನದಲ್ಲೂ ಕೂಡ ವರ್ಕ್ ಮಾಡಿಸ್ಕೋಬೋದು. ಮತ್ತು ನನಗೆ ಪರ್ಸ್ನಲಿ ಇಷ್ಟ ಆಗದೆ ಇರೋವಂಥ ಡಿಸೈನ್ಸಲ್ಲಿ ಇದು ಒಂದು ಜರ್ದೋಸಿ ವರ್ಕ್. ಸೊ ಜರ್ದೋಸಿ ವರ್ಕ್ ಖಂಡಿತವಾಗ್ಲೂ ನನಗೆ ಇಷ್ಟ ಆಗಲ್ಲ. ಲುಕ್ ವೈಸ್ ನಿಜ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಇದು ಜರ್ದೋಸಿ ವರ್ಕ್. ಈ ರೀತಿ ಸ್ಪ್ರಿಂಗ್ ಇದೆ ಅಲ್ಲ, ಸೊ ಇದು ಜರ್ದೋಸಿ ವರ್ಕ್. ಇಲ್ಲಿ ಯಾವುದಾದ್ರೂ ಒಂದು ಓಪನ್ ಇದ್ದರೆ ನಾನು ತೋರಿಸ್ತೀನಿ, ಅದು ಹೇಳಿದ್ರೆ ಯಾವ ರೀತಿ ಬರುತ್ತೆ ಅಂತ. ಯೂಶಲಿ ಮಾಡಿಸಿದ ತಕ್ಷಣ ಓಪನ್ ಆಗುತ್ತೆ ಅಂತ ಅಲ್ಲ, ಖಂಡಿತವಾಗ್ಲೂ ಯಾವಾಗಾದರೂ ಒಂದು ಸ್ಯಾರಿ ಮೇಲೆ ಇಲ್ಲ ಏನರ ಮೇಲಾದರೂ ಹಾಕ್ಕೊಂಡಾಗ ಖಂಡಿತವಾಗ್ಲೂ ಅದು ಕಿತ್ತು ಬರುತ್ತೆ. ಇಲ್ಲೊಂದು ಓಪನ್ ಆಗಿದೆ, ನಾನು ಇದು ತುದಿನ ಹಿಡ್ಕೊಂಡು ಹಿಂಗೆ ಹೇಳ್ತೀನಿ. ಬಂದೇ ಬಿಡ್ತು, ಕಾಣಿಸ್ತಾ ಇದೆಯಾ? ಸೊ ಅಲ್ಲಿ ನಾನು ಎಳೆದಿದ್ದ ಕಡೆ ನೋಡಿ, ಇಲ್ಲಿ ಸೆಂಟರ್ ಖಾಲಿ ಕಾಣಿಸ್ತಾ. ಸೊ ನಾನು ಇದನ್ನು ಮಾಡಿಸಿನೂ ವೇಸ್ಟ್. ಸೊ ಇದಕ್ಕೆ ಪ್ರೈಸ್ ಕೂಡ ಜಾಸ್ತಿ, ಈವನ್ ಥ್ರೆಡ್ ವರ್ಕ್ಗೂ ಕಂಪೇರ್ ಮಾಡಿದ್ರೆ ಪ್ರೈಸ್ ಜಾಸ್ತಿ ಇದೆ. ಬಟ್ ಇದು ನನಗೆ ನಿಜವಾಗ್ಲೂ ವರ್ತ್ ಅಂತ ಅನಿಸಲ್ಲ. ಹಾಗಾಗಿ ನನ್ನ ಕ್ಲೈಂಟ್ಸ್ ಯಾರೇ ಬಂದರೂ ಕೂಡ ನಾನು ಇದನ್ನು ಪ್ರಿಫರ್ ಮಾಡೋದೇ ಇಲ್ಲ. ನಾನು ಡ್ರೆಸ್ನೂ ಕೂಡ ಕಿತ್ತಾಕ್ತು ಜರ್ದೋಸಿ. ಇಟ್ಸ್ ಓಕೆ. ಜರ್ದೋಸಿ ವರ್ಕಲ್ಲಿ ತೀರಾ ಸಿಂಪಲ್ ವರ್ಕ್ ಬರುತ್ತೆ. ಇದು ನೋಡಿ, ಈ ವರ್ಕ್ ಏನಿದೆ ನೋಡಲಿಕ್ಕೆ ನಿಜ ತುಂಬ ಸಿಂಪಲಾಗಿ ಕಾಣುತ್ತೆ. ಬಟ್ ಇದು 4 to 5 ಡೇಸ್ ತೊಗೊಂಡಿದೆ ವರ್ಕ್. ಇದು ನಿಜವಾಗ್ಲೂ ಒಬ್ಬ ವರ್ಕರ್ ಮಾಡಲಿಕ್ಕೆ 4 ರಿಂದ 5 ದಿನ ತೊಗೊಂಡಿದೆ. ಈ ಸಿಂಪಲ್ ವರ್ಕ್ಗೆ ನಾವು ನಿಜವಾಗ್ಲೂ ಏನಾದರೂ ಅಷ್ಟು ಕಾಸ್ಟ್ ಹಾಕಿದ್ರೆ, 5 ದಿನದ 6 ದಿನದ ಕಾಸ್ಟ್ ಹಾಕಿದ್ರೆ ನಿಜ ಕ್ಲೈಂಟ್ಸ್ ಒಪ್ಪೋದೇ ಇಲ್ಲ. ಏನಕ್ಕೆ ಇಷ್ಟೊಂದು ಕಾಸ್ಟು ಅಂತ ಕ್ವಶನ್ ಮಾಡ್ತಾರೆ. ಬಟ್ ಜರ್ದೋಸಿ ವರ್ಕ್ ಅಂತ ಬಂದರೆ ಖಂಡಿತವಾಗ್ಲೂ ಜಾಸ್ತಿನೇ ಬರುತ್ತೆ ಇದು. ಸೊ ಹಾಗಾಗಿ ಸಾಧ್ಯವಾದಷ್ಟು ಜರ್ದೋಸಿನ ಬಿಟ್ಟು ಬೇರೆ ಏನಿದೆ ಅದನ್ನು ಟ್ರೈ ಮಾಡಿ. ಇವಾಗಂತೂ ಬೀಡ್ಸ್ ವರ್ಕು ತುಂಬ ಜನ ನಮ್ಗೆ ಬೇಡ ಮೇಡಮ್, ಅದು ಇರೋದೇ ಇಲ್ಲ, ಎಲ್ಲ ಶೇಡ್ ಆಗೋಗುತ್ತೆ ಹಾಗೆ ಹೀಗೆ ಅಂತ ಅನ್ನೋರಿಗೆ ಇವಾಗ ಅಪ್ಡೇಟ್ ವರ್ಷನಲ್ಲಿ ಬರ್ತಾ ಇದೆ ಕೆಲವೊಂದೆಲ್ಲ ತುಂಬ. ಸೊ ಮೆಟೀರಿಯಲ್ಸು ಕೂಡ ತುಂಬಾ ನೀಟಾಗಿ ಬರುತ್ತೆ. ನಾ ಹೇಳ್ದಾಗೇ ಶುಗರ್ ಬೀಡ್ಸ್ ಏನು ತೊಗೊತೀರಾ, ಸೊ ಯಾರಾದರೂ ತೊಗೊಳ್ಳೋರಿದ್ರೆ ಶುಗರ್ ಬೀಡ್ಸ್ ತೊಗೊಳ್ಳೋರು ಒಂದು ಸಾರಿ ಸ್ವಲ್ಪ ಕೈ ಮೇಲೆ ಹಾಕ್ಕೊಂಡು ಹೀಗೆ ಉಜ್ಜಿ ನೋಡಿ.
ಸೊ ಆ ಗುಜ್ಜಿ ನೋಡಿದಾಗ ಆ ಕಲರ್ ಒಂಚೂರು ಶೇಡ್ ಆಗಿದೆ ಅಂದರೆ ನಿಜ ಕ್ವಾಲಿಟಿ ಚೆನ್ನಾಗಿರಲ್ಲ. ಸೊ ಆ ಗುಜ್ಜಿ ನೋಡಿದ್ಮೇಲೂ ಕಲರ್ ಹಾಗೆ ಇದೆ ಅಂದರೆ 100% ಕ್ವಾಲಿಟಿ ಚೆನ್ನಾಗಿದೆ ಅಂತ. ಇದೆಲ್ಲ ನಿಮಗೆ ಸುಮಾರು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಸೊ ನಿಮ್ಗೆ ಯಾವುದು ಕೂಡ ವರ್ತ್ ಇಲ್ಲ ಅನ್ನೋ ರೀತಿ ಇಲ್ಲ. ಸೊ ನೀವು ಯಾವ ಮೆಟೀರಿಯಲ್ಸ್ನ ಯೂಸ್ ಮಾಡಿ ಮಾಡಿಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ತುಂಬ ಜನಕ್ಕೆ ಬೀಡ್ಸ್ ವರ್ಕು, ಥ್ರೆಡ್ ವರ್ಕು ಇದೆಲ್ಲ ಕನ್ಫ್ಯೂಷನ್ಸು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇದನ್ನು ಹೇಗೆ ಇಷ್ಟು ಖಂಡಿತವಾಗಿ ಹೇಳ್ತೀರಾ ಅಂತ ಅನ್ನೋದಾದರೆ, ಯಾಕೆಂದರೆ ನಾವು ತುಂಬ ಬ್ಲೌಸಸ್ನ ನೋಡಿ ತುಂಬ ಬ್ಲೌಸಸ್ ನಾವೆಲ್ಲ ವಾಶು ಎಲ್ಲ ಪ್ರತಿಯೊಂದು ಯೂಸ್ ಮಾಡ್ತಾ ಸೊ ನಮಗೇನು ಗೊತ್ತಾಗಿದೆ ಸೊ ಆ ಬೇಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಸೊ ಬೀಡ್ಸ್ ವರ್ಕಲ್ಲಾಗಲಿ ಥ್ರೆಡ್ ವರ್ಕಲ್ಲಾಗಲಿ ಸೊ ನಾವು ನೋಡಿಕೊಂಡು ಮಾಡಿಸಿದ್ರೆ ಮತ್ತು ಮಾಡಿಸಿದ್ಮೇಲೆ ನಾವು ಇಟ್ಕೊಳ್ಳೋ ರೀತಿಯಲ್ಲಿ ಖಂಡಿತವಾಗ್ಲೂ ಅದು ತುಂಬ ವರ್ಷಗಳು ಬಾಳಿಕೆ ಬರುತ್ತೆ. ಸೊ ಇನ್ಯಾವುದನ್ನು ಮಾಡಿಸಿದ ತಕ್ಷಣವೇ ಹಾಳಾಗೋದಿಲ್ಲ. ಮತ್ತು ಇನ್ನೊಂದು ವುಮೆನ್ಸು ಹಾಕಿದ್ದನ್ನೇ ಪದೇ ರಿಪೀಟ್ ಹಾಕೋದಿಲ್ಲ. ಕೆಲವ್ರು ಇರ್ತಾರೆ ಒಂದು ಬ್ಲೌಸ್ನ ವರ್ಕ್ ಮಾಡಿಸ್ಕೊಂಡು ತುಂಬ ಸ್ಯಾರೀಸ್ ಮ್ಯಾಚ್ ಮಾಡ್ಕೊತಾರೆ, ಆ ಥರದವರು ಇರ್ತಾರೆ. ಸೊ ಆ ಥರದವ್ರಿಗೂ ಏನೂ ಪ್ರಾಬ್ಲಮ್ ಇಲ್ಲ. ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಆ ರೀತಿ ನೀಟಾಗಿ ಬರುತ್ತೆ ಖಂಡಿತವಾಗ್ಲೂ. ಮತ್ತು ಇನ್ನೂ ಒಂದು ತುಂಬ ಜನಕ್ಕೆ ಇರೋವಂಥ ಡೌಟು, ಸೊ ಡಿಸೈನ್ಸ್ನ ನಾವು ಎಲ್ಲಿ ಹುಡುಕಿದ್ರೆ ಸಿಗುತ್ತೆ, ಮತ್ತು ನಂಗೆ ಡಿಸೈನ್ಸ್ ಹುಡುಕ್ತೀನಿ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ನೋಡ್ತೀನಿ ಹಾಗೆ ಹೀಗೆ ಅಂತ. ಇವಾಗಂತೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಡಿಸೈನರ್ ಸ್ಟುಡಿಯೋ ಬರೀ ಇದನ್ನೇ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಸೊ ಅದರಲ್ಲೂ ನೀವು ಫೋಟೋಸು ವಿಡಿಯೋಸು ನೋಡಿಕೊಂಡು ಮಾಡಿಸ್ಕೊಬೋದು. ಮತ್ತು ಇದು ಈಸಿ ಆಗೋ ಇನ್ನೊಂದು ಮೆಥಡ್ ಅಂತ ಹೇಳಿದ್ರೆ, ಇನ್ನೂ ಒಂದು ಆ್ಯಪ್ ಇದೆ. ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ. ತುಂಬ ಜನ ಅದೇ ಆ್ಯಪಿಂದನೇ ಎಷ್ಟೋ ಜನ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬರ್ತಾರೆ. ಸೊ ತುಂಬ ಜನಕ್ಕೆ ಗೊತ್ತಿರಲ್ಲ. ಅಂಥವ್ರಿಗೆ ನಾನು ಇದೊಂದು ಆ್ಯಪದು ತೋರಿಸ್ತಾ ಇದ್ದೀನಿ. ಪಿಂಟ್ರೆಸ್ಟ್ ಅಂತ ಬರುತ್ತೆ. ಸೊ ಈ ರೀತಿ ಪಿ ಅಂತ ಕಾಣುತ್ತೆ ನೋಡಿ. ಸೊ ಪಿಂಟ್ರೆಸ್ಟ್ ಅಂತ ಬರುತ್ತಲ್ಲ, ಸೊ ಈ ಪಿಂಟ್ರೆಸ್ಟ್ ಅಂತ ಇರೋ ಆ್ಯಪಲ್ಲಿ ಎಲ್ಲ ಥರ ಡ್ರೆಸ್ ಡಿಸೈನ್ಸು, ಲೇಟೆಸ್ಟ್ ಡ್ರೆಸ್ ಡಿಸೈನ್ಸ್ ಆಗಿರ್ಬೋದು, ಲೇಟೆಸ್ಟ್ ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು, ಲೇಟೆಸ್ಟ್ ವರ್ಕ್ಗಳಾಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ. ಸೊ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಸೊ ನಿಮ್ಗೆ ಎಲ್ಲ ಥರ ಡಿಸೈನ್ಸು ಸಿಗುತ್ತೆ. ಬೀಡ್ಸ್ ವರ್ಕು, ಥ್ರೆಡ್ ವರ್ಕು, ಜರ್ದೋಸಿ ವರ್ಕು, ಎಲ್ಲ ಥರ ವರ್ಕ್ ಸಿಗುತ್ತೆ. ಸೊ ಇದು ಒಂದು ನಿಮಗೆ ಏನು ಹೆಲ್ಪ್ ಆಗುತ್ತೆ ನೀವು ಡಿಸೈನ್ ಹುಡುಕ್ಲಿಕ್ಕೆ ಅಂತ ಹೇಳಿ. ಇದರಲ್ಲಿ ಇನ್ನೂ ತುಂಬ ವೆರೈಟಿ ಪ್ಯಾಟರ್ನ್ಸು ಮತ್ತು ಇನ್ನೂ ಕೆಲವೊಂದೆಲ್ಲ ಇನ್ಫಾರ್ಮೇಷನ್ ಹೇಳೋದಿದೆ. ಸೊ ವಿಡಿಯೋ ಲಾಂಗ್ ಆಗೋ ಕಾರಣ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೆಲವೊಂದನ್ನೆಲ್ಲ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಇದರಲ್ಲಿ ನಾನು ಎಷ್ಟು ಕ್ಲಿಯರ್ ಮಾಡಿದ್ದೀನಿ ಗೊತ್ತಿಲ್ಲ. ಸೊ ಇನ್ ಕೇಸ್ ಯಾರಿಗಾದ್ರು ಡೌಟ್ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಇಲ್ಲ ಏನೇ ಇನ್ಫಾರ್ಮೇಷನ್ ಬೇಕಿದ್ದರೂ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸೊ ನನಗೇನು ಗೊತ್ತಿದೆ ಖಂಡಿತವಾಗ್ಲೂ ಅದನ್ನು ನಾನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಇನ್ ಕೇಸ್ ಯಾರಿಗಾದ್ರೂ ಮೆಟೀರಿಯಲ್ಸ್ ತೊಗೊಳೋದ್ರಿಂದ ಹಿಡಿದು ಯಾರಾದರೂ ಡಿಸೈನರ್ ಸ್ಟುಡಿಯೋ ಅಥವಾ ಒಂದು ಬೊಟಿಕ್ ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಮೆಟೀರಿಯಲ್ಸ್ ಎಲ್ಲಿ ನಿಮಗೆ ಕಡಿಮೆಗೆ ಸಿಗುತ್ತೆ, ಇನ್ನೊಂದು ಮತ್ತೊಂದು, ಸೊ ನಾವೆಲ್ಲಿಂದ ತರ್ತೀವಿ ಇದನ್ನೆಲ್ಲ ನಾನು ಬೇಕಾದರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಅಡ್ರೆಸ್ಸು ಲೊಕೇಶನ್ ಕೊಡ್ತೀನಿ. ಸೊ ನೀವು ಹೋಗಿ ತೊಗೊಂಡು ಬರ್ಬೋದು. ಸೊ ಐ ಹೋಪ್ ಈ ವಿಡಿಯೋದಿಂದ ಏನಾದರೂ ಒಂದು ಸಣ್ಣ ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಗೊತ್ತಿಲ್ಲದೆ ಇರೋವಂಥವ್ರಿಗೆ ಮತ್ತು ಇಲ್ಲ ನಾವು ಥ್ರೆಡ್ ವರ್ಕಿಗೆ ಫಿಕ್ಸ್ ಅಂತ ಅಂದ್ಕೊಳ್ಳೋರಿಗೆ ಇದು ಬೀಡ್ಸ್ ವರ್ಕೇ ಚೆನ್ನಾಗಿ ಬರಲ್ಲ ಮತ್ತು ಕಡ್ದಾನ ವರ್ಕೇ ಎಲ್ಲ ಶೇಡ್ ಆಗೋಗುತ್ತೆ ಅಂತ ಅಂದ್ಕೊಳ್ಳೋರಿಗೆ ನಾನು ಇವತ್ತೊಂದು ಸ್ವಲ್ಪ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇದೇ ರೀತಿ ಇನ್ಫಾರ್ಮೇಷನ್ ನನಗೆ ಯಾವುದು ಕ್ಲೈಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ಅಂತ ಬರುತ್ತೆ, ಸೊ ಆದಷ್ಟು ಅದನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇದುವರೆಗೂ ನನ್ನ ವಿಡಿಯೋ ಯಾರ್ಯಾರು ವಾಚ್ ಮಾಡಿದ್ದಾರೆ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಪೋರ್ಟ್ ಮಾಡಬೇಕು ಅಂತ ಅಂದರೆ ಏನು ಮಾಡಬೇಕು ಗೊತ್ತೇ ಇದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ತೆ.